ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನು ಬಿಜೆಪಿ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಸಾವಿರಾರು ಕೇಸ್ ಇದೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡ್ತಾರೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಿರಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂಥ ಅವಶ್ಯಕತೆ ಹಿಂದೆ ನನಗೆ PMLA ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಜೈಲು ನೋಡಾಯ್ತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ಇಡಿ ಕೇಸು ವಜಾ ಆಯಿತು. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ, ಇವತ್ತು ವಾದ ಮಾಡಿದ್ದೀನಿ. ಇವತ್ತು ಜಯ ನನಗಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳು ಇದು CBI ಕೊಟ್ಟಿದ್ದು ಸರಿ ಇಲ್ಲ, ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ. ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅದೇ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಪೇಪರ್ಸ್ ಕೊಟ್ಟಿದ್ದೀನಿ. ಮೊನ್ನೆ ನನಗೂ ಸಮನ್ ಮಾಡಿದ್ರು, ನಾನು ಹೋಗಿದ್ದೆ. ಹೋಗಿ ನಾನು ಸಮನ್ ಮಾಡಿ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ CBIನವರು ನಮ್ಗೆ ಕೊಟ್ಟಿರೋ ಹಕ್ಕು, ಇದನ್ನು ನೀವು ಕೊಡಬಾರ್ದು, ನೀವು ಕೊಟ್ಟಿದ್ದು ಸರಿ ಇಲ್ಲ, ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದರು. ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ರು, ನನ್ನೇ ಸಮನ್ ಮಾಡಿಲ್ಲ. ಅವರು ಒಂದು ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ದೀವಿ ಅಷ್ಟೇ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ನನಗೆ ಅವ್ರೇನು ಸಮನ್ ಏನು ಮಾಡಿರಲಿಲ್ಲ. ನಾನು ಯಾಕೆಂದರೆ ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನಗೆ ಗೊತ್ತಿದೆ. ಸೊ ಅದರ ಬಗ್ಗೆ ನಾವು ಆಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ವಿ. ಬಟ್ ಅವ್ರು ನಾವು 90% ಮಾಡಿದ್ದೀವಿ ಅಂತ ಏನೇನೋ ಹೇಳ್ತಿದ್ರು. ಎಷ್ಟು ಪರ್ಸೆಂಟ್ ಮಾಡಿದ್ರು ಏನು ಪೇಪರ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ತೊಂದರೆ ಕೊಡಬೇಕಂದ್ರೆ ಯಾರಿಗೆ ಬೇಕಾದ್ರೂ ತೊಂದರೆ ಕೊಡ್ಬೋದು. ಆದರೆ ತೊಂದರೆ ಕೊಡುವಂಥ ಕೆಲಸ ನಡೀತಾ ಇದೆ. ಅವರು ನ್ಯಾಯಾಲಯಕ್ಕೆ ಹೋದ್ರು. ಈ ಮಧ್ಯದಲ್ಲಿ ಯಾರೋ ಒಬ್ಬರು, ನಾನು ಆತನ ಮೇಲೆ ಕೇಸ್ ಹಾಕಿದ್ದೀನಿ, ಸುಳ್ಳು ಹೇಳ್ದ ಅಂತ ಅಂದ್ಬಿಟ್ಟು ಡಿಫರ್ಮೇಷನ್ ಕೇಸ್ ಹಾಕಿದ್ದೀನಿ ಕನಕಪುರದಲ್ಲಿ. 100 ಕೋಟಿ ಡಿಫರ್ಮೇಷನ್ ಹಾಕಿದ್ದೀನಿ. ಆತ ಇಂಟರ್ವ್ಯೂನ್ ಆಗಿ ಹಾಕಿದ್ದಾರೆ. ಸೊ ಇಲ್ಲಿ ಅದು ಅವ್ರ ಪಾರ್ಟಿಯವ್ರು ಹಾಕ್ಸಿದ್ರು. ದೊಡ್ಡ ದೊಡ್ಡ ಲಾಯರ್ನೆಲ್ಲ ಮಡಗಿದ್ರು. ನಾನು ನನ್ನ ಪರವಾಗಿ ಸಿಂಘ್ವಿ ಅವರು ಬಂದು ಆರ್ಗ್ಯುಮೆಂಟ್ ನಮ್ಮ ಕೇಸನ್ನು ಮಾಡಿದರು. ಸರ್ಕಾರ ಪರವಾಗಿ ಕಪಿಲ್ ಸಿಬ್ಬಲ್ ಅವರು ಬಂದು ಮಾಡಿದರು. ಮುಖ್ಯಮಂತ್ರಿಗಳು ನನ್ನ ಕೇಸನ್ನು ಅವರು ಕ್ಯಾಬಿನೆಟ್ ಎಲ್ಲ ನನ್ನ ಕ್ಯಾಬಿನೆಟ್ ಕೊಲೀಗ್ಸು ತೀರ್ಮಾನ ಮಾಡಿ ಇದು ಅನ್ಯಾಯ ಆಗಿದೆ ಶಿವಕುಮಾರ್ಗೆ ಅಂತೇಳಿ ಅವರು CBIಯಿಂದ ವಾಪಸ್ ಲೋಕಾಯುಕ್ತಕ್ಕೆ ಮಾಡಿದ್ದಾರೆ. ಲೋಕಾಯುಕ್ತವರು ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅವರು ನನಗೆ ಅನ್ಯಾಯ ಆಗಿದ್ದರೂ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೆ, ಖಂಡಿತ ನಾನು ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು, ಇಲ್ಲಾಂದ್ರೆ ಅವರು ಅಪೀಲ್ ಆಗ್ಬೋದು. ನನಗದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಇದು ಕೆಲವು ಜಡ್ಜ್ಮೆಂಟ್ಸು ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಜಡ್ಜ್ಮೆಂಟ್ ಕೂಡ ಆಗಿದೆ. ಅದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದರಿಂದ ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವು ಮೋಸನೂ ಮಾಡಿಲ್ಲ. ಸೊ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ ಅನ್ನೋದು ನನಗೆ ನಂಬಿಕೆ. ಯಾರು ನನ್ನ ಪರವಾಗಿ ವಾದ ಮಾಡಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಇದನ್ನ ವಿಡ್ರಾ ಮಾಡಿ, CBIಯಿಂದ ವಿಡ್ರಾ ಮಾಡಿ ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ತಿರ್ತದೆ. ನಾ ಬೇಡ ಅಂತ ಹೇಳ್ತಾ ಇದ್ದೀನ. ಯತ್ನಾಳ್ಗೂ ಇದಕ್ಕೂ ಏನು ಸಂಬಂಧ? ನನ್ನ ಪ್ರಕಾರ CBIಗೆ ಇಲ್ಲ.
CBI ಒಂದು ಪೊಲೀಸ್ ಸ್ಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಇರೋದಷ್ಟೇ, ಇದು ಸರ್ಕಾರಗಳ ವಿಚಾರ ಅಂತ. CBI ಸರ್ಕಾರ ಅಲ್ಲ, CBI ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ. ಅವರು FIR ಹಾಕವ್ರೆ. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತಲ್ಲ. ನೋಡೋಣ, ನಮಗೂ ನ್ಯಾಯಾಲಯ ಇದೆ, ಅವ್ರಿಗೂ ನ್ಯಾಯಾಲಯ ಇದೆ. ತಾವು ಬಿಗ್ ರಿಲೀಫ್ ಅನ್ಕೋತಿರೋ, ಇನ್ನೊಂದು ಬ್ಯಾಟಲ್ ಶುರು ಆಯ್ತು ಅಂತ ಅನ್ಕೋತೀರೋ? ನೋಡಪ್ಪ, ನಾನು ಸಾಯಗಂಟ ನನ್ನ ಮೇಲೆ ಇದ್ದಿದ್ದೆ, ನನ್ನ ಯಾರೂ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನಂಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಇದನ್ನು ನಾವು ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು.